ನಮ್ಮ ಲೋಕ ಶಿಕ್ಷಣ ಟ್ರಸ್ಟ್ ಅನ್ನೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭವಾದಂಥ ಸಂಸ್ಥೆ. ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಮನೋಭಾವವನ್ನು ತಿಳಿಸ್ಬೇಕು, ಜನರಿಗೆ ವಿಷಯ ತಿಳಿಸ್ಬೇಕು ಅಂತ ಹೇಳಿ ಪ್ರಾರಂಭ ಆದಂಥ ಪತ್ರಿಕೆ. ಪ್ರಾರಂಭದಲ್ಲಿ ಬಿಜಾಪುರ, ಬೆಳಗಾಂನಲ್ಲಿ ಪ್ರಾರಂಭ ಆಗಿ ನಂತರ ಹುಬ್ಬಳ್ಳಿಯಲ್ಲಿ ಬದಲಾವಣೆ ಹೊಂದಿಕೊಂಡು ನಂತರ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ ಇವತ್ತು ಉತ್ತರ ಕರ್ನಾಟಕದ ಅನೇಕ ಜನ ನಮ್ಮ ಪತ್ರಿಕೆಯನ್ನು ಬೆಳೆಸಿದ್ದಾರೆ. ಇದು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದಂಥ ಅದಲ್ಲ. ಅನೇಕ ಸಮಸ್ಯೆಗಳಿಂದ ಹೋರಾಟದಿಂದ ಹೊರಗೆ ಬಂದು ಕೊನೆಗೆ ಹೈಕೋರ್ಟ್ನಲ್ಲಿ ಸ್ಕೀಮನ್ನು ಮಾಡಿ ಹೈಕೋರ್ಟ್ನಲ್ಲಿ ಒಂದು ನಿರ್ದೇಶನವನ್ನು ನೀಡಿ ನಿಟ್ಟೂರು ಶ್ರೀನಿವಾಸರಾಯರು, ಶಿವಮೊಗ್ಗದ ಹಿರಿಯರಾದಂಥ ಬದ್ರಿನಾರಾಯಣ್ ಅವರು, ಬಿ ಡಿ ಜತ್ತಿಯವರು, ಹಾಗಾಗಿ ಅನೇಕ ಮಹನೀಯರು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಈ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಸಾರ್ವಜನಿಕ ಸಂಸ್ಥೆಯಾಗಿ ನಡೀತಾ ಇರೋದು ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಂದೇ. ಕರ್ಮವೀರ, ಕಸ್ತೂರಿ. ಕರ್ಮವೀರ ಅನ್ನೋದು 105 ವರ್ಷ ಆಯಿತು. ಇದು ಕಸ್ತೂರಿಯು ಸಹ ಇದು ನಮ್ಮ ಸಂಯುಕ್ತ ಕರ್ನಾಟಕ 92ನೇ ವರ್ಷದ ಹಿರಿಯನಾಗಿದ್ದಾನೆ ಪತ್ರಿಕೋದ್ಯಮದಲ್ಲಿ. ಯಾರ್ಯಾರ ಪತ್ರಿಕೋದ್ಯಮದಲ್ಲಿ ಇದ್ದಾರೋ ಎಲ್ಲ ನಮ್ಮ ಪತ್ರಿಕೆಯಲ್ಲಿ ಬಂದೇ ನಂತರ ಹೌದು. ನಿಮ್ಮ ವಿಶ್ವೇಶ್ವರ ಭಟ್ರು ಇರ್ಬೋದು, ಯಾರು ಇರ್ಬೋದು. ನಮ್ಮ ಈ 92 ವರ್ಷ ಆದಂಥ ಸಂದರ್ಭದಲ್ಲಿ ನಮ್ಮ ಒಂದು ಪತ್ರಿಕೆಯನ್ನು ಒಂದು ಮಾಡೋದಕ್ಕೋಸ್ಕರ ಮುಂದೂಡೋದು, ನಾಯಕತ್ವ ವಹಿಸೋದಕ್ಕೋಸ್ಕರ ಯುವಕರಾದಂಥ ಮಹಾಬಲ ಅವರ ನೇತೃತ್ವದಲ್ಲಿ ಇವತ್ತು ಸಂಪಾದಕೀಯ ಮಂಡಳಿ ನಿರ್ವಹಣೆ ಆಗ್ತಾ ಇದೆ. ಹಾಗಾಗಿ ಈ ಪತ್ರಿಕೋದ್ಯಮದ ಕ್ಷೇತ್ರ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಹೌಸಸ್ ಏನಿದೆಯೋ ಅವರು ಬೇರೆ ಒಂದು ವೃತ್ತಿಯ ಆದಾಯದಿಂದ ತೆಗೆದು ಈ ಪತ್ರಿಕೆಯನ್ನು ನಡೆಸ್ಕೊಂಡು ರಾಜಕೀಯ ಉದ್ದೇಶಕ್ಕೆ ಮಾಡಿಸ್ತಾರೆ. ಯಾವುದೇ ರಾಜಕೀಯ ಉದ್ದೇಶವಿಲ್ಲದಲೆ, ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳದಲೆ ಒಂದು ಸ್ವತಂತ್ರವಾಗಿ ನಡೀತಕ್ಕಂಥ ಒಂದು ಪತ್ರಿಕೆ ಅಂತ ಹೇಳಿದ್ರೆ ನಮ್ಮ ಲೋಕ ಶಿಕ್ಷಣ ಟ್ರಸ್ಟಿನ ಆಡಳಿತ. ನಮ್ಮಲ್ಲಿ ಯು ವಿ ವೆಂಕಟೇಶ್ ಅವರು, ನಮ್ಮ ತಂದೆಯವರು ಸಹ ಇದರಲ್ಲಿ ಟ್ರಸ್ಟಿಯಾಗಿ ಕೆಲಸ ಮಾಡಿದ್ರು. ಅದಾದ ನಂತರ ನಮ್ಮ ತಂದೆಯವ್ರ ಜೊತೆ ನಮ್ಮ ಯು ವಿ ವೆಂಕಟೇಶ್ ಅವರು ಜೊತೆಗೆ ಕೂಡಿ ಕೆಲಸ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಅವರಿದ್ದರು, ಆರ್ ವಿ ದೇಶಪಾಂಡೆ ಅವರಿದ್ದರು. ಇವತ್ತಿನ ದಿನ ಗುರುರಾಜ್ ಕರತಿಗಿಯವರಿದ್ದಾರೆ. ಹುಬ್ಬಳ್ಳಿಯ ಉದ್ಯಮಿಯಾದಂಥ ಕೇಶವ ದೇಸಾಯಿ ಇದ್ದಾರೆ. ಗದಗ್ನ ನಮ್ಮ ಡಿ ಆರ್ ಪಾಟೀಲ್ರು ಇವತ್ತು ನಮ್ಮ ಟ್ರಸ್ಟಿಗಳಾಗಿ, ಧರ್ಮದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸದಭಿರುಚಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಒಂದು ಪತ್ರಿಕೆ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಒಂದು ಪತ್ರಿಕೆ ಮಾಡಬೇಕಾದ್ರೆ ನಮಗೆ ಸುಮಾರು 11ರಿಂದ 12 ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ನಾವು ಈ ಅಡ್ವರ್ಟೈಸ್ಮೆಂಟ್ ಮೇಲೆ ಅವಲಂಬಿತವಾಗಿದ್ದೀವಿ. ಆದರೂ ಸಹ ಪತ್ರಿಕೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಬಂದಿದೆ. ಆದರೆ ಈಗ ಬೆಂಗಳೂರು ಬಿಟ್ಟರೆ ಮೈಸೂರೇ ಪ್ರಮುಖವಾದಂಥ ಒಂದು ಜಾಗ. ಮುಂದಿನ ದಿನದಲ್ಲಿ ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಮೈಸೂರು ಬಹಳ ಅತ್ಯಂತ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಹಾಗಾಗಿ ಈ ಮೈಸೂರು ಭಾಗದಲ್ಲಿ ನಾವು ನಮ್ಮ ಪತ್ರಿಕೆಯ ಒಂದು ಬೆಂಬಲವನ್ನು, ನಿಮ್ಮಂಥ ಎಲ್ಲ ಪ್ರಮುಖರ ಒಂದು ಬೆಂಬಲವನ್ನು ಅಪೇಕ್ಷೆ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆನೂ ಒಂದು ವಿಚಾರ ವಿನಿಮಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಮತ್ತು ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಯು ವಿ ವೆಂಕಟೇಶ್ ಅವರು ನಿಮ್ಮನ್ನೆಲ್ಲ ಒಂದು ಭೇಟಿಯಾಗಿ ಒಂದು ಸಮಾಲೋಚನೆ ಮಾಡೋ ದೃಷ್ಟಿಯಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಅದರ ಜೊತೆಗೆ ನಾವು ಯುಗಾದಿ ಮತ್ತು ದೀಪಾವಳಿಯಲ್ಲಿ ಒಂದು ವಿಶೇಷ ಅಂಕವನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದಿದೆ. ನಾವು ಪುಸ್ತಕಗಳನ್ನು ಸಹ ಪ್ರಕಟಣೆ ಮಾಡಿದ್ದೀವಿ. ಅನೇಕ ಕೃಷ್ಣಾವತಾರ, ರಾಮಾವತಾರ, ಕೃಷ್ಣನ ಕೊನೆ ಗಳಿಗೆಗಳು, ದತ್ತಾತ್ರೇಯ, ಈ ರೀತಿ ಅನೇಕ ಆಧ್ಯಾತ್ಮಿಕವಾದದ್ದು ಮತ್ತು ಜನರಿಗೆ ಉತ್ತಮವಾದಂಥ ವಿಚಾರ ಕೊಡ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಪ್ರಕಟಣೆಯನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತಿನ ದಿನ ನಿಮಗೆಲ್ರಿಗೂ ಮುಂದೆ ಬರ್ತಕ್ಕಂಥ ಯಾವುದು ಯುಗಾದಿಯ ಒಂದು ಯಾವುದೋ ಮುಂದೆ ಬರ್ತಕ್ಕಂಥದ್ದು ಯಾವುದು ಅದೇ ಮುಂದೆ ಬರ್ತಕ್ಕಂಥ ಯುಗಾದಿಯ ಸಂವತ್ಸರ ಎಲ್ರಿಗೂ ಒಳ್ಳೇದು ಮಾಡಲಿ. ಮೈಸೂರಿನ ಭಾಗದಲ್ಲೇ ನಮ್ಮ ಯುಗಾದಿಯ ವಿಶೇಷ ಅಂಕವನ್ನು ನಿಮ್ಮ ಮೂಲಕನೇ ಒಂದು ಬಿಡುಗಡೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತಿನ ದಿನ ನಿಮ್ಮೆಲ್ಲ ಪ್ರಮುಖರ ಮುಂದೆ ಒಂದು ಯುಗಾದಿ ವಿಶೇಷ ಅಂಕವನ್ನು ಒಂದು ಬಿಡುಗಡೆ ಮಾಡಿದಾಗ ಆಗುತ್ತೆ, ಕೆಲವು ಸಮಾಲೋಚನೆ ಮಾಡಿದಾಗ ಆಗುತ್ತೆ. ನೀವು ಹೆಚ್ಚು ಜನ ನಮ್ಮ ಒಂದು ಪತ್ರಿಕೆಯನ್ನು, ನೀವು ನಿಮ್ಮ ಪರಿಚಯದ ವಲಯದಲ್ಲಿ ಹೆಚ್ಚು ಜನಗಳನ್ನು ನಮ್ಮ ಪತ್ರಿಕೆ ಓದತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ
ನಮ್ಮ ಪತ್ರಿಕೆಗೆ ಹೆಚ್ಚು ಬೆಂಬಲವನ್ನು ಕೊಟ್ಟಾಗುತ್ತೆ. ಯಾವುದೇ ವ್ಯಾಪಾರಿ ಸಂಸ್ಥೆ ಇಲ್ಲದಲೇ ಸಾರ್ವಜನಿಕ ಒಂದು ಟ್ರಸ್ಟ್ನ ವತಿಯಿಂದ ಮಾಡ್ತಕ್ಕಂಥ ಹಂತಕ್ಕೆ ಓದುಗರ ಬೆಂಬಲ ಒಂದೇ ಅತ್ಯಂತ ಹೆಚ್ಚಿನ ಅವಶ್ಯಕವಿದೆ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಸಹ ಮತ್ತು ಹಿರಿಯರಾದಂಥ ದೇವೇಗೌಡರಿದ್ದಾರೆ, ರಾಜೀವ್ ಅವರಿದ್ದಾರೆ, ವಾಜಪೇಯಿ ಅವರಿದ್ದಾರೆ, ಸತ್ಯನಾರಾಯಣ ಎಲ್ಲರೂ ಅನೇಕ ಪ್ರಮುಖರಿದ್ದಾರೆ, ನಮ್ಮ ಲೋಕನಾಥ್ ಅವರಿದ್ದಾರೆ. ನಿಮ್ಮ ಎಲ್ಲ ಬೆಂಬಲ ನಮ್ಮ ಪತ್ರಿಕೆಗಿರಲಿ. ನೀವು ಪ್ರತಿಯೊಬ್ಬರೂ ಸಹ ನಿಮ್ಮ ಪತ್ರಿಕೆಗೆ ನಿಮ್ಮ ಮನೆಗೆ ನಾಳೆಯಿಂದಾನೆ ನಮ್ಮ ಪತ್ರಿಕೆ ತರಿಸ್ಕೊಳ್ಳಿ. ಏನೇ ವಿಷಯ ಇದ್ದರೂ ನೀವು ನಮ್ಮ ಪತ್ರಿಕೆ ಅಂತ ಹೇಳಿ ಭಾವಿಸ್ಕೊಳ್ಳಿ. ಏನು ಸಮಸ್ಯೆ ಇದ್ದರೂ ನಮ್ಮ ಪತ್ರಿಕೆಯನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇಲ್ಲಿಗೆ ನಮ್ಮ ಒಂದು ಸಮಾಲೋಚನಾ ಸಭೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಇವೆಲ್ಲ ಪುರುಷೋತ್ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಮನವಿಯನ್ನು ಗಮನಿಸಿ ನಮ್ಮ ಪತ್ರಿಕೆಯಲ್ಲಿ ಇವತ್ತರ ದಿನ ಕರ್ಮವೀರ ಆಗಲಿ, ಕಸ್ತೂರಿ ಆಗಲಿ, ಗುರು ವಿಶೇಷಾಂಕವಾಗಲಿ ಇವೆಲ್ಲರೂ ಸಹ ನಾವು ರಾಜಮೋಹನ್ ಗಾಂಧಿಯವರು ಬರೆದಂಥ ಮಹಾತ್ಮ ಗಾಂಧಿಯವರ ಒಂದು ಆತ್ಮಚರಿತ್ರೆ, ನಾವು ಗಾಂಧಿಯವರ ಸಿದ್ಧಾಂತದಲ್ಲೇ ನಡ್ಕೊಂಡು ಬರ್ತಕ್ಕಂಥ ಒಂದು ಪತ್ರಿಕೆ. ಅನೇಕ ವರ್ಷಗಳಾದರೂ ಸಹ ನಮ್ಮ ಹುಬ್ಬಳ್ಳಿಯಲ್ಲಿ 1 ಎಕರೆ 30 ಗುಂಟೆ ಜಾಗವನ್ನು ಉಮಾಬಾಯಿ ಕುಂದಾಪುರ ಅಂತ ಹೇಳ್ತಕ್ಕಂಥ ಒಬ್ಬಳು ಮಹಿಳೆ, ಆಕೆ ಮೂಲತಃ ಮಂಗಳೂರಿಂದ ಬಂದಂಥ ಮಹಿಳೆ, ಆಕೆ ದಾನವಾಗಿ ಕೊಟ್ಟಂಥ ಸಂಸ್ಥೆಯಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ನಡೀತಾ ಇದೆ. ಬಹಳ ಒಂದು ಮಹಿಳೆಯರು ಸಹ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಲ್ಲಿ ನಮಗೆ ಅದನ್ನು ಕೊಟ್ಟಂಥ ಒಂದು ಅನೇಕ ಗಾಂಧಿಯ ಒಂದು ಶಿಷ್ಯರು ನಮ್ಮ ಪತ್ರಿಕೆಯಲ್ಲಿ, ಅನುಯಾಯಿಗಳು ನಮ್ಮ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ಪತ್ರಿಕೆಯಿಂದ ಆಗ್ತಾ ಬರ್ತಾ ಇದೆ. ನಿಮ್ಮಂಥ ಸಹೃದಯ ಓದುಗರ ಒಂದು ಬೆಂಬಲ ಇದ್ದಲ್ಲಿ ನಾವು ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತೆ ಅಂತ ಮತ್ತೊಮ್ಮೆ ನೀವೆಲ್ಲರಿಗೂ ಸಹ ಇವತ್ತಿನ ಸಭೆಗೆ ನಾವು ಬಿಡುವು ಮಾಡ್ಕೊಂಡು ಬಂದಿರೋದಕ್ಕೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳಿ, ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಮತ್ತು ನನಗಿಂತ ಹಿಂದಿನಿಂದನೂ ಧರ್ಮದರ್ಶಿ ಮಂಡಳಿಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರು ಸಹ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಲೋಕ ಶಿಕ್ಷಣ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಅಶೋಕ್ ಹಾರ್ನಳ್ಳಿ ಅವರೇ, ರಾಜಕೀಯ ಮುತ್ಸದ್ದಿ ಹಿರಿಯರು, ಮೈಸೂರಿನ ಪಿತಾಮಹರಲ್ಲೊಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಾರದು ಶ್ರೀ ದೇವೇಗೌಡರು, ಆತ್ಮೀಯರಾದ ರಾಜೀವ್ ಅವರೇ, ವೈಸ್ ಚಾನ್ಸಲರ್ ಅವರೇ, ನಾಗೇಂದ್ರ ಅವರೇ, ಮಹಾಬಲ ಅವರೇ, ಬಂದಿರುವ ಎಲ್ಲ ಸಹೋದರಿಯರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ನಮ್ಮ ಪತ್ರಿಕೆ ಈ ದೇಶ ಮತ್ತು ಈ ರಾಜ್ಯದ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ನಂತರ ಕರ್ನಾಟಕ ಅಂತ ಹೆಸರು ಬರಬೇಕಾದ್ರೆ ನಮ್ಮ ಪತ್ರಿಕೆಯೂ ಅದರಲ್ಲಿ ಒಂದು ಮೂಲಭೂತ ಸಂಪರ್ಕ ದೇವರಾಜ ಅವ್ರು ಮಾಡಿದಾಗ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಸಂಯುಕ್ತ ಕರ್ನಾಟಕದಿಂದಾನೇ ಕರ್ನಾಟಕ ಬಂತು ಅಂತ ಒಂದು ಕಡೆ ಎಲ್ಲ ಅವ್ರು ಹೇಳ್ತಾರೆ. ನಾವೆಲ್ಲ ಭಾಗ್ಯಶಾಲಿಗಳು, ಯಾರೋ ಮಾಡಿದಂಥ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಸೇರಿಕೊಂಡು ಇದನ್ನು ನಡೆಸೋವಂಥ ಅವಕಾಶ ನಮ್ಗೆ ಸಿಕ್ತು. ನಮ್ಮ ಕಾಲದಲ್ಲಿ ಚೆನ್ನಾಗಿ ನಡೀತಾ ಇದೆ. ಅಧ್ಯಕ್ಷರು ಹೇಳಿದಾಗೆ ನಾವು ಈ ಪತ್ರಿಕೆ 5 ರೂಪಾಯಿಗೆ ಮಾಡ್ತಿದ್ದೀವಿ. 1.25 ರೂಪಾಯಿ ಕಮಿಷನ್ ಹೋಗುತ್ತೆ, 1.25 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ, 2.5 ರೂಪಾಯಿ ಸರಿಯಾಗಿ ದುಡ್ಡು ಕೊಟ್ಟರೆ ನಮಗೆ ಬರ್ತದೆ. ಅದರಲ್ಲಿ ಒಂದು ಜನ ದುಡ್ಡು ಕೊಡೋದು. ಈ ಪೇಪರ್ ಪ್ರಿಂಟ್ ಮಾಡ್ಬೇಕಾದ್ರೆ 11ರಿಂದ 12 ರೂಪಾಯಿ. ನಾವು ಒಂದು ದಿನಕ್ಕೆ 1 ಲಕ್ಷ ಪೇಪರ್ ಪ್ರಿಂಟ್ ಮಾಡ್ತೀವಿ ಪೂರ್ತಿ ಕರ್ನಾಟಕ ಎಲ್ಲ. ಒಂದು ದಿನಕ್ಕೆ 8.5 ಲಕ್ಷದಿಂದ 9 ಲಕ್ಷ ರೂಪಾಯಿ ಲಾಸ್. ಅಂದರೆ ಅಷ್ಟು ನಮ್ಗೆ ಅಡ್ವರ್ಟೈಸ್ಮೆಂಟ್ ಬಂದರೆ ಬದುಕೊಳ್ತೀವಿ. ನಮ್ಮ ಸಂಸ್ಥೆಯಲ್ಲಿ ನಾವು 705 ಜನ ಇದ್ದಾರೆ ಈ ರಾಜ್ಯದಲ್ಲೆಲ್ಲ, ಪೇಪರ್ ಹಾಕೋರು, ಏಜೆಂಟ್ರು, ಪತ್ರಕರ್ತರು ಅಂತ. ಅಧ್ಯಕ್ಷರು ಹೇಳಿದಾಗೆ ಇವತ್ತು ಈ ರಾಜ್ಯದಲ್ಲಿ ಅಥವಾ ಅನೇಕ ಕಡೆ ದೇಶದಲ್ಲಿ ವರದಿ ಮಾಡ್ತಾ ಇರುವಂಥವ್ರು ನಮ್ಮ ಸಂಯುಕ್ತ ಕರ್ನಾಟಕದಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ದೊಂಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಂಗೆ. ರವಿ ಬೆಳಗೆರೆ ಆಗ್ಬೋದು, ಪಬ್ಲಿಕ್ ಟಿವಿ ರಂಗಣ್ಣ ಆಗ್ಬೋದು, ರವಿ ಹೆಗಡೆ ಆಗ್ಬೋದು, ಭಟ್ರ ಆಗ್ಬೋದು, ಯಾರೇ ಆಗಲಿ, ಅಂದರೆ ಜನ ತೀರೋದು ನಮ್ಮ ಆತ್ಮೀಯರೆಲ್ಲ ಅಣ್ಣನ ಜೊತೆ ಇದ್ದವರು ಇವರೆಲ್ಲ ನಮ್ಮ ಪತ್ರಿಕೆಗೋಸ್ಕರ ಎಲ್ಲರೂ ಅವರವರು ತಮ್ಮ ಕೈಲಾದಂಥ ಕೊಡುಗೆನ ಕೊಟ್ಟು ಹೋಗಿದ್ದಾರೆ. ನಾವು ಇವತ್ತಿನ ಕಾಲದಲ್ಲಿ ನಿಮ್ಮ ಹತ್ರ ಕೇಳೋದೇನೆಂದರೆ, ನಮ್ಮ ಪತ್ರಿಕೆನ ಓದುವ ಥರ, ಇಲ್ಲಿ ಜಾಸ್ತಿ ಜನ ತಗೊಳ್ಳೋ ಥರ ಮಾಡುವಂಥ ಒಂದನ್ನು ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀವಿ. ನಾವು ಬೆಳಗ್ಗೆ ಇವತ್ತು ಇಲ್ಲಿ
ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಭಾಗದ ನಮ್ಮೆಲ್ಲ ಏಜೆಂಟರು, ಸ್ಟಿಂಜರ್ಸು ಅವ್ರನ್ನೆಲ್ಲ ಕರೆದು ಯಾಕೆ ನಮ್ಮ ಪತ್ರಿಕೆ ಕಡಿಮೆ ಹೋಗ್ತಾ ಇದೆ ಎಲ್ಲ ಅವ್ರು ಬೇಕಾದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ಜನ ಮೈಸೂರಿನಲ್ಲಿ ಒಂದು ಎಡಿಷನ್ ಮಾಡಿ ಅಂತಲೂ ಹೇಳಿದ್ದಾರೆ. ನಮ್ಮ ಅಧ್ಯಕ್ಷರು ಆವಾಗ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಬರೋ ದಿನಗಳಲ್ಲಿ ಇಲ್ಲಿ ಯಾವ ಥರ ಮಾಡ್ಬೋದು ಅಂತ ನಮ್ಮ ಟ್ರಸ್ಟ್ ಮೀಟಿಂಗಲ್ಲಿ ಡಿಸೈಡ್ ಮಾಡಿ ನಾವೊಂದು ಮೈಸೂರು ಎಡಿಷನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಈ ದೇಶದಲ್ಲೇ ಮೊದಲು 3 ಪತ್ರಿಕೆ ಇದು ಟ್ರಸ್ಟ್ ನಡೆಸ್ತಾ ಇದ್ದಂಥವು. ಅದರಲ್ಲಿ 2 ಬಂದಾಗ್ಬಿಟ್ಟು, ಆನಂದ್ ಬಜಾರ್ ಪತ್ರಿಕಾ, ಟ್ರಿಬ್ಯೂನ್. ಈಗ ನಮ್ಮದೊಂದೇ ಪತ್ರಿಕೆ ಈ ದೇಶದಲ್ಲೆಲ್ಲ ಇರೋದು. ಆಮೇಲೆ 100 ವರ್ಷ ದಾಟಿರುವಂಥ ಪತ್ರಿಕೆಗಳು ಈ ದೇಶದಲ್ಲಿ ಯಾವುದೂ ಇಲ್ಲ. 105 ವರ್ಷ, 93ನೇ ವರ್ಷ, 70ನೇ ವರ್ಷ ನಮ್ಮ ಎಡಿಷನ್ಸ್. ಈ ಪ್ರಪಂಚದಲ್ಲೆಲ್ಲ ರೀಡರ್ಸ್ ಡೈಜೆಸ್ಟ್ ಜೊತೆ ಟೈಅಪ್ ಇದ್ದರೆ ನಮ್ಮ ಕಸ್ತೂರಿ ಒಂದೇ. ನಿಮ್ಗೆ ಎಂಥ ಹಳೆ ನಮ್ಮಲ್ಲಿ ಪಾವೇನಿದ್ರು, ಭಾಳ ಹಳೆಯ ಜನಗಳಿದ್ರು, ಅವರೆಲ್ಲ ಆ ಥರ ಬರುವಂಥ ಕೊಡುಗೆ ಬಿಟ್ಟೋಗಿದೆ. ನಮ್ಮದೊಂದೇ ಪತ್ರಿಕೆ ಈಗ 102 ವರ್ಷ, 90 ವರ್ಷದ್ದು, 90 ವರ್ಷದ ನೀವು ಹಿಂದಿಂದ ಯಾವುದನ್ನು ಇಂಥ ಡೇಟ್ನಲ್ಲಿ ದೇವೇಗೌಡರು ಮಾತಾಡಿದ್ಬೇಕು ಅಂದರೆ ನಮ್ಮ ಪೇಪರಲ್ಲಿ ಸಿಗ್ತದೆ. ಎಲ್ಲ ಡಿಜಿಟಲ್ ಮಾಡಿದ್ದೀವಿ ಹುಬ್ಬಳ್ಳಿನಲ್ಲಿ. 92 ವರ್ಷದ್ದು DVG ಅವರು ಮಾತಾಡಿದ್ದನ್ನ ಶತಾವಧಾನಿ ಗಣೇಶ್ ಅವರಿಗೆ ನಾವೇ ಕೊಟ್ಟಿದ್ವಿ. 92 ವರ್ಷದಿಂದ ನಮ್ಮ ಪತ್ರಿಕೆಯಲ್ಲಿ ಏನು ಬಂದಿತ್ತೋ ಅಷ್ಟು ಡಿಜಿಟಲ್ ಮಾಡಿಟ್ಟಿದ್ದೀವಿ. ನೀವು 20 ವರ್ಷದಿಂದ ಎಲ್ಲಿ ಏನು ಮಾತಾಡಿದ್ದೀವಿ ಅನ್ನೋದು ಬೇಕು ಅಂದರೆ ನಮ್ಮ ಲೈಬ್ರರಿಗೆ ಹೋಗಿ ಒಂದು ಟಿಕ್ ಕೊಡಿದ್ರೆ ಬರ್ತದೆ, ಮೈಸೂರು ದೇವೇಗೌಡರು ಎಲ್ಲಿ ಏನು ಮಾತಾಡಿದ್ರು ಅಂತ. ಆ ಥರ ಒಂದು ಟೆಕ್ನಾಲಜಿನಲ್ಲಿ ನಾವು ಮುಂದೆ ಬಂದಿದ್ದೀವಿ. ಸೊ ನಾವು ಇವತ್ತಿಗೆ ಬಂದಿದ್ದು ಈ ಭಾಗದಲ್ಲಿ ನಮ್ಮ ಪತ್ರಿಕೆ ಸ್ವಲ್ಪ ಜನಪ್ರಿಯ ಮಾಡಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಅಂಕರಣೆ ಬೇಕು. ದಯವಿಟ್ಟು ಬರುವಂಥ ದಿನಗಳಲ್ಲಿ ತಮ್ಮ ಸಲಹೆಗಳನ್ನ ತಗೊಳ್ತೀವಿ. ನಮ್ಮ ಕಡೆಯಿಂದ ಏನೇನು ಮಾಡಬೇಕಾದ್ರೆ ನಾವು ಅದನ್ನು ಮಾಡ್ತೀವಿ. ನಮ್ಮ ಪತ್ರಿಕೆ ಬೆಳೆಸಬೇಕು, ಉಳಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳ್ಕಳಿಯ ಕೇಳ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತು ಮೈಸೂರಿಗೆ ಟ್ರಿಪ್ ಹಾಕಿದ್ದೇವೆ. ನಮ್ಮ ಟೀಮ್ ಇಲ್ಲಿದ್ದಾರೆ ಮೈಸೂರಿನಲ್ಲಿ, ನಿಮ್ಮನ್ನೆಲ್ಲ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ತಮ್ಮ ಸಲಹೆಗಳನ್ನು ಕೊಡಿ, ನಮ್ಮ ಪತ್ರಿಕೆ ಸ್ವಲ್ಪ ಎಲ್ಲರೂ ಓದುವಂಗೆ ಮಾಡಿ ಅಂತೇಳಿ ಕೇಳ್ಕೊಳ್ಳೋಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಾನು, ಅಶೋಕ್ ಅವರು. ದಯವಿಟ್ಟು ನಿಮ್ಮ ಸಹಕಾರ ಬೇಕು. ಬರುವಂಥ ದಿನಗಳಲ್ಲಿ ಮತ್ತೆ ಬರ್ತೀವಿ. ನಾವೀಗ ಹುಬ್ಬಳ್ಳಿ, ಬೆಳಗಾಂ, ಬಾಗಲಕೋಟೆ, ಗುಲ್ಬರ್ಗ, ನಮ್ಮ ಮಂಗಳೂರು, ದಾವಣಗೆರೆ, ಇನ್ನೊಂದು ಬ್ಯಾಂಗ್ಳೂರು, ಇಷ್ಟು 7 ಕಡೆ ಈಗ 1 ಲಕ್ಷ ಪೇಪರ್ ಪ್ರಿಂಟ್ ಮಾಡ್ತಾ ಇದ್ದೀವಿ ಪ್ರತಿದಿನ. ಬೆಂಗಳೂರಲ್ಲಿ ಅತ್ಯಾಧುನಿಕವಾದ ಸುಮಾರು ಒಂದು 10 ಕೋಟಿ ರೂಪಾಯಿ ಖರ್ಚಿನಲ್ಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿ ಹೊಸ ಮಿಷಿನ್ ಹಾಕಿದ್ದೀವಿ. ಈ ಕೆಲವೇ ದಿನಗಳಲ್ಲಿ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದರಿಂದ ತಮ್ಮೆಲ್ಲರದು ಇನ್ನೊಂದು ಸಾರಿ ಸಹಕಾರ ಕೋರಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಲೋಕಶಿಕ್ಷಣ ಟ್ರಸ್ಟ್ ವತಿಯಿಂದ ಸುದೀರ್ಘ ಅಂತಂದರೆ ನಾವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 100 ವರ್ಷ ದಾಟಿರ್ತಕ್ಕಂಥ ಒಂದು ಪತ್ರಿಕೆ ಮತ್ತು ಅದೇ ರೀತಿ ಕರ್ಮವೀರ, ಕಸ್ತೂರಿ, ಈ ರೀತಿ ಮೌಲ್ಯವನ್ನು ಬಿಡದೆ ಇವತ್ತು ಅದ್ರ ಜೊತೆಗೆ ವ್ಯವಸ್ಥೆಯೊಂದಿಗೆ ಹೋಗ್ತಿರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಇವತ್ತು ಎಲ್ಲದಕ್ಕೂ ರಾಜಿ ಮಾಡ್ಕೋಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಇರುವಾಗ ಅದರಿಂದ ಹೊರತಾಗಿರಬೇಕು ಅನ್ನುವಂಥ ಕಟಿಬದ್ಧತೆ ಇಟ್ಕೊಂಡು ಅಷ್ಟು ಕಠಿಣವಾದಂಥ ಮಾರ್ಗದಲ್ಲಿ ಹೋಗುವಂಥ ಪ್ರಯತ್ನವನ್ನು ಏನು ಸಂಯುಕ್ತ ಕರ್ನಾಟಕ ಆಡಳಿತ ಮಂಡಳಿ ಅವ್ರು ಏನು ನಡೆಸ್ತಾ ಇದ್ದಾರೋ, ನಿಜವಾಗ್ಲೂ ಕೂಡ ನಾವು ಸಮಾಜ ಇದನ್ನ ಉತ್ತೇಜನ ಕೊಟ್ಟಾಗ ಮಾತ್ರ ಈ ಸಜ್ಜನಿಕೆಯನ್ನು ಮುಂದುವರಿಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇವತ್ತು ಮಾಧ್ಯಮಗಳ ಬಗ್ಗೆ ಎಲ್ಲರೂ ಚರ್ಚೆ ಮಾಡುವಂಥದ್ದು ಏನಂತಂದ್ರೆ ಇದು ಯಾವ ಪಕ್ಷಕ್ಕೆ ಸೇರಿದ ಪತ್ರಿಕೆ, ಯಾವ ಪಕ್ಷಕ್ಕೆ ಸೇರಿದ ಮೀಡಿಯಾ ಅನ್ನುವಂಥ ದೃಷ್ಟಿಕೋನದಲ್ಲಿ ನಿಂತಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಅದೆಲ್ಲವನ್ನ ಹೊರತಾಗಿರ್ತಕ್ಕಂಥದ್ದು ಅತ್ಯಂತ ಪಾರದರ್ಶಕವಾಗಿ ಸಮಾಜದ ನೋವು ನಲಿವುಗಳನ್ನ ಸದಾಭಿರುಚಿಯಿಂದ ಬಿತ್ತರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಇದು ನಿರಂತರವಾಗಿ ಮಾಡ್ತಾ ಬಂದಿದೆ. ಹಂಗಂದಾಗ ನಾವೆಲ್ಲರೂ ಕೂಡ ಹೆಮ್ಮೆ ಏನಂತಂದ್ರೆ ಮೊದಲು ಪ್ರಾರಂಭ ಆದಂತ 3 ಮಾಧ್ಯಮಗಳಲ್ಲಿ 2 ಮುಚ್ಚೋ ಒಂದೇ ಉಳ್ಕೊಂಡಿದೆ ಅಂತಂದ್ರೆ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಅಂತ. ಆ ಒಂದನ್ನ ಉಳಿಸ್ಕೊಳ್ಬೇಕಾದ ಜವಾಬ್ದಾರಿ ಕರ್ನಾಟಕದವರಾಗಿ ಅವ್ರು ಹೇಳ್ದಂಗೆ ಕರ್ನಾಟಕ ಅನ್ನೋ ಹೆಸರು ಬರೋದ್ರಲ್ಲಿ ಸಂಯುಕ್ತ ಕರ್ನಾಟಕ ಪಾತ್ರ ಇದೆ. ಈ ಪತ್ರಿಕೆ ಹೆಸರಲ್ಲಿ ಸಂಯುಕ್ತ ಕರ್ನಾಟಕ ಇದೆ. ಅದು ಕರ್ನಾಟಕ ಅನ್ನೋ ಹೆಸರನ್ನ ಶಾಶ್ವತವಾಗಿ ನೆಲೆಯೂರಿಗೆ ಕಾರಣ ಆಗಿದೆ ಅಂತ ಹೇಳಿದ್ದು ಕೂಡ ನಮ್ಗೆ ಅತ್ಯಂತ ಹೆಮ್ಮೆ ವಿಚಾರ ಆಗಿದೆ. ನಮ್ಮನೆಯಲ್ಲಿ ಒಂದು 13-14 ಪತ್ರಿಕೆಗಳು ಬರ್ತವೆ. ಸಂಯುಕ್ತ ಕರ್ನಾಟಕವು ನಿರಂತರವಾಗಿ ಬಹಳ ವರ್ಷದಿಂದ ಬರುವಂತದ್ದಾಗಿದೆ. ಇವತ್ತು ಏನು ಸಂಯುಕ್ತ ಕರ್ನಾಟಕದ್ದು ಚಿಂತನ ಮಂಥನ ಮಾಡುವಂಥದ್ದು ಈಗ ಪತ್ರಿಕೆಗಳು ಏನು ಅಂತ ಅನ್ನೋದು, ಪತ್ರಿಕೆಗಳಿಂದ
ನಾವು ಎಲ್ಲ ಈ ದೇಶದ, ಈ ರಾಜ್ಯದ, ಈ ನಾಡಿನ, ಈ ಊರಿನ ವಿಚಾರಣೆಗಳನ್ನ ತಿಳ್ಕೊಳ್ಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇತ್ತೀಚೆಗೆ ಆನ್ಲೈನಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ತಿಳ್ಕೊಳ್ಬೋದು. ನಾವೆಲ್ಲ ಅವಾಗ ಕಾಯ್ತಾ ಇದ್ವಿ. ಸಾಧ್ವಿ ಅಂತ ಒಂದು ಪೇಪರ್ ಇತ್ತು ನಮ್ಮ ಮೈಸೂರಿನಲ್ಲಿ. ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ, ಅಂದರೆ ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲ್ ಇದ್ದಾಗ ಆ ಸಾಧ್ವಿ ಪೇಪರ್ ದೊಡ್ಡದಾಗ ಒಂದೇ ಒಂದು ಶೀಟಲ್ಲಿ ಬರೋದು. ಅದೇ ನಮಗೆ ಮುಖ್ಯವಾದಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇತ್ತು. ಅದಾದ ನಂತರ ಆಂದೋಲನ ಬಂತು. ಆಂದೋಲನ ನಮ್ಮ ಮನೆ ಪಕ್ಕದಲ್ಲೇ ಪ್ರೆಸ್ಸಲ್ಲಿ ಪ್ರಿಂಟ್ ಆಯ್ತಾ ಇದ್ರು. ರಾಜಶೇಖರ್ ಕೋಟಿಯವರು ಅವರ ಸಹೋದರಿ ಹತ್ರ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಹಾಗಾಗಿ ಪತ್ರಿಕೆ ವಿಚಾರವಾಗಿ ನನಗೂ ಸ್ವಲ್ಪ ಜ್ಞಾನ ಇತ್ತು. ನಾನು ಡಿಗ್ರಿ ಮಾಡಿದ್ದು ಕ್ರಿಮಿನಾಲಜಿ, ಸೈಕಾಲಜಿ, ಸೋಷಿಯಾಲಜಿ. ಜರ್ನಲಿಸಮ್ ತಗೊಳ್ಬೇಕಾಯ್ತಲ್ಲ, CPJ ತಗೊಳ್ಬೇಕಾಯ್ತು. ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಹಾಗಾಗಿ ನಾನು CPS ಮಾಡಿದೆ. ಜರ್ನಲಿಸಮ್ ಮಾಡಿದ್ರೆ ಇವತ್ತು ನನಗೂ ಪೇಪರ್ ಮಾಡ್ತಿಲ್ಲ. ಮತ್ತೆ ಈ ಪತ್ರಿಕಾದ್ಯಮ ಅಂತಂದ್ರೆ ಇದ್ರಲ್ಲೂ ಸಿಕ್ಕಾಪಟ್ಟೆ ಪೈಪೋಟಿ ಐತೆ. ಈಗ ಎಲ್ಲ ಪತ್ರಿಕೆಯವ್ರನ್ನು ಅವ್ರಿಗಿಂತ ನಾವು ಉತ್ತಮವಾಗಿರ್ಬೇಕು, ನಮಗಿಂತ ಅವ್ರ ಪೇಪರ್ ಉತ್ತಮವಾಗೈತೆ ಅಂತ ಅನ್ನೋದು ಪೈಪೋಟಿ ನಡೀತಾ ಇರುವಂಥದ್ದು. ಸಂಯುಕ್ತ ಕನ್ನಡದ ಬಗ್ಗೆ ನಮಗೂ ಒಂದು ಅಭಿಮಾನ ಐತೆ. ನೀವು ಮೈಸೂರಿನಲ್ಲಿ ಮಾಡಿ, ನಾನೊಬ್ಬ ಶಾಸಕನಾಗಿ ನಮ್ಮ ಟಿ.ಬಿ. ದೇವೇಗೌಡರು, ನಮ್ಮ ಉತ್ಸವ ಕೂತಿರೋರೆಲ್ಲ ಏನು ಸಹಕಾರವನ್ನು ಕೊಡಬೇಕು ಅದನ್ನು ಕೊಡ್ತೀವಿ. ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗನೆ ಶುರು ಮಾಡಿ. ನಮ್ಮ ಖ್ಯಾತ ವಕೀಲ ಸಾಹೇಬರು ಮತ್ತು ವೆಂಕಟೇಶನವರು ನನ್ನಿಂದ ಏನಾದರೂ ಸಹಕಾರ ಬೇಕು ಅಂತ ನಮ್ಗೆ ಹೇಳಿದ್ರೆ ಅದನ್ನು ಆದೇಶ ಅಂತ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಮಾತನಾಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಹಿರಿಯರಾದಂಥ ಅಶೋಕ್ ಕಾನಳ್ಳಿ ಸಾಹೇಬರು ಮತ್ತು UB ವೆಂಕಟೇಶ್ ಅವರು, GD ದೇವೇಗೌಡರು, ಹರೀಶ್ ಗೌಡರು ಸೇರಿದಂಗೆ ಎಲ್ಲ ಪ್ರಮುಖರೆಲ್ಲ ಸೇರಿದ್ದೀವಿ. ಈಗಾಗಲೇ ಎಲ್ಲರೂ ಮಾತಾಡಿದಾರೆ, ನಾನು ಮಾತಾಡಬೇಕು ಏನಿಲ್ಲ. ಒಂದಂತೂ ನಿಜ, ರಾಜಕಾರಣಿಗಳಿಗೆ ಪೇಪರ್ ಇಲ್ಲದೆ ಇದ್ರೆ ಆಗಲ್ಲ. ಯಾವುದೇ ಹೋರಾಟ ಮಾಡಲಿ, ಒಳ್ಳೇದು ಮಾಡಿದ್ರು ಬೆಳಗ್ಗೆ ಪೇಪರ್ಲಿ ನನ್ನ ಫೋಟೋ ಬರುತ್ತಾ ಅಂತ ನೋಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸೊ ಏನು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಪೇಪರ್ ಅವ್ರು ಇದ್ದಾರೆ ಅಂದ್ರೆ ನಾಳೆ ಅದನ್ನ ಯಾವುದನ್ನ ನಮಗ್ ಬೇಕಾದಂತ ಫೋಟೋಗ್ರಾಫರ್ ಇದ್ದಾರೆ ನೋಡುವಂಥದ್ದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಹೇಳಿದ್ದಾರೆ, ಮೈಸೂರು ಸಣ್ಣ ಪತ್ರಿಕೆಗಳ ತವರೂರು, ನೂರಾರು ಪತ್ರಿಕೆಗಳು ಮೈಸೂರಿನಲ್ಲಿ ಇದ್ದಂತ ಕಾಲ. ಎರಡನೇ ಈಗಲೂ ದಿನನಿತ್ಯ ನಾವು ಎಲ್ಲಿ ನೋಡಿದ್ರು ಮೈಸೂರಿನಲ್ಲೇ ಕಳೆದ 2 ತಿಂಗಳಿಂದ ನಾನು ನೋಡ್ತಾ ಇದ್ದಂಗೆ 2-3 ಪೇಪರ್ಗಳು ಮೈಸೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರೋದನ್ನ ನೋಡಿದ್ವಿ. ಅಂದ್ರೆ ಜನ ಇವತ್ತು ಬೆಳಗ್ಗೆ ಹೊತ್ತು ಪೇಪರನ್ನ ಓದುವಂತ, ಪೇಪರ್ ಎಲ್ಲ ಬಂದ್ರೇ ಸತ್ಯ ಅಂತ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಜನ ಇವತ್ತು ಅಡಿಕ್ಟ್ ಆಗಿರೋದನ್ನ ನಾವು ನೋಡಿದ್ವಿ. ಏನೇ ಟಿವಿಲಿ ಬ್ರೇಕಿಂಗ್ ನ್ಯೂಸ್ ಬಂದ್ರು ಮಾರನೇ ದಿವಸ ಪೇಪರ್ಲಿ ಬಂದ್ರೇನೆ ಸತ್ಯ ಅನ್ನಂತೂ. ಅಂದ್ರೆ ಪೇಪರಲ್ಲಿ ಬರೋದಕ್ಕಾದ್ರೆ ಒಂದು ಏನು ನೋಡಿ ವಸ್ತುನಿಷ್ಠವಾಗಿ ಬರೀತಾರೆ ಅನ್ನೋ ಅಷ್ಟು ಮಟ್ಟಿಗೆ ಆಗಿದೆ. ಮೈಸೂರಲ್ಲೇ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ಮು ಒಂದು ರೀತಿ ನಾವು ಅವಾಗಿಂದ ಹರೀಶ್ ಗೌಡ್ರು ಜ್ಞಾಪಿಸ್ಕೊಂಡಂಗೆ ಆಂದೋಲನ ಅಂದ್ರೆ ಸತ್ಯದೇವ್ ಮರ್ಡರ್ ಕೇಸ್ ಅಲ್ಲಿಂದ ಶುರು ಆಗತ್ತೆ. ಹುಡುಕಿ ಹೆಕ್ಕಿ ಬರೆದಂತದ್ದು. ಚೈತ್ರ ಸುಬ್ರಹ್ಮಣ್ಯಂ ಅಂದ್ರೆ ಗೋಪಾಲ್ ಹಗರಣ, ಅಲ್ಲಿ ಅವ್ರು ಹುಡುಕಿ ಬರೆದಂತದ್ದು. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಈಗೆಲ್ಲ ಒಂದ್ ಸ್ವಲ್ಪ ಮರೆಯಾಗಿದ್ದೇನೆ ಅಂತ ಅನ್ಸುತ್ತೆ. ಸಂಯುಕ್ತ ಕರ್ನಾಟಕ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನನಗನ್ಸುತ್ತೆ ಸರ್ಕಾರಕ್ಕೆ ಬೀಳಿಸ್ಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಬೇಕಾಗತ್ತೆ ಅಂತ ಅನ್ಸುತ್ತೆ. ನಮಗಂತೂ ಶಾಸಕರ ಭವನದಲ್ಲಿ ಪ್ರತಿನಿತ್ಯ ಸಂಯುಕ್ತ ಕರ್ನಾಟಕ ಪೇಪರ್ನ ಬರುತ್ತೆ. ಪ್ರತಿನಿತ್ಯ ಎಲ್ಲ ಶಾಸಕರ ಕಚೇರಿಗೆ ಸಂಯುಕ್ತ ಕರ್ನಾಟಕ ಮತ್ತು ಹೊಸದಿಗಂತ 2 ಪೇಪರನ್ನ ಹಾಕುವಂಥದ್ದನ್ನ ಸ್ಪೀಕರ್ ಅವರು ಆದೇಶ ಮಾಡಿ ಹಾಕ್ತಾ ಇದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಸೇರಿದ್ವಿ. ನಮ್ಮ ಸಹಕಾರ ಪೂರ್ಣ ಇರುತ್ತೆ ಅಂತ ಹೇಳ್ತಾ ಮಾತು ವಿರಾಮ ಹೇಳ್ತೀನಿ. ಮೈಸೂರು ನಗರ ಒಂದು ಸಾಂಸ್ಕೃತಿಕ ನಗರ, ಸಾಹಿತಿಗಳ ತವರು, ಮಹಾರಾಜರವರು. ಈ ಒಂದು ಶುಭ ದಿನ ಅಷ್ಟೇ ಇತಿಹಾಸನೂ ಕೂಡ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಇದೆ ಅಂತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ, ಇವತ್ತಿಗೂ ಕೂಡ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ
ಭಾಗಿಯಾಗಿರ್ತಕ್ಕಂಥ ಕುಟುಂಬಗಳು, ಅವರ ವಂಶಸ್ಥರು ಇವತ್ತಿಗೂ ಅವ್ರ ಮನೆಯಲ್ಲಿ ಸಂಯುಕ್ತ ಕರ್ನಾಟಕ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಕ್ಕಂಥ ಕೀರ್ತಿ ಅದು ಸಂಯುಕ್ತ ಕರ್ನಾಟಕಕ್ಕೆ ಸಲ್ಲುತ್ತೆ. ಆದರೆ ಇಂದು ಈ ಲೋಕ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿನ ಜವಾಬ್ದಾರಿಯನ್ನು ನಮ್ಮ ಹರೀಶ್ ಅವರೆಲ್ಲರಿಗೆ ನಮಗೂ ಯಾವಾಗಲೂ ಬರೋದು ಆರ್ನಳ್ಳಿ ರಾಮಸ್ವಾಮಿ ಅವರು ಅಂತಲೇ ಬರೋದು. ಅಶೋಕ್ ಆರ್ನಳ್ಳಿ ಅವರು ಅಷ್ಟೇ ಇಂದಿನ ಪರಿಸ್ಥಿತಿಯಲ್ಲೂ ಕೂಡ ಭಾಳ ಯಶಸ್ವಿಯಾಗಿ ಯಾವುದೇ ಒಂದು ಜವಾಬ್ದಾರಿಯನ್ನು ಹೊತ್ತರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಅವರು ಬ್ರಾಹ್ಮಣ ಮಹಾಸಂಘದ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅದಕ್ಕೊಂದು ಹೆಚ್ಚು ಶಕ್ತಿಯನ್ನು ತುಂಬಿದಂಥವ್ರು ಇಡೀ ರಾಜ್ಯದಲ್ಲಿ. ಇವತ್ತು ಈ ಲೋಕ ಶಿಕ್ಷಣ ಸಂಸ್ಥೆ ಟ್ರಸ್ಟ್ನ ಅಧ್ಯಕ್ಷರಾಗಿ ಎಷ್ಟು ದೂರದ ಆಲೋಚನೆಗಳನ್ನು ಮಾಡಿ ಎಲ್ಲಿ ಯಾಕೆ ನಮ್ಮ ಪತ್ರಿಕೆ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗಿ ಹೋಗ್ತಾ ಇಲ್ಲ, ಏನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇಲ್ಲಿ ಬಂದು ಅವ್ರು ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ವಿಶೇಷವಾದಂಥ ಅಭಿನಂದನೆಗಳನ್ನ ನಾನು ಅವ್ರಿಗೆ ಸಲ್ಲಿಸ್ತೇನೆ. ಯು ಬಿ ವೆಂಕಟೇಶ್ ಅವರು ಕೂಡ ಈಗ ಕೇಳ್ತಾ ಇದ್ದೆ ಎಷ್ಟು ವರ್ಷ ಇದರಿಂದ 40 ವರ್ಷದಿಂದ ಸದಸ್ಯರಾಗಿದ್ದೀನಿ, 9 ವರ್ಷ ಅಧ್ಯಕ್ಷ ಆಗಿದ್ದೆ ಅಂತೇಳಿ ಹೇಳ್ತಾ ಇದ್ರು. ಅವರು ಅಷ್ಟೇ ಯಾವಾಗಲೂ ಬ್ಯುಸಿ. ಅವರು ದೇವರಾಜ ಅರಸು ಇರ್ಬೋದು, ಗುಂಡ್ರಾವ್ ಇರ್ಬೋದು, ಎಲ್ಲ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳವರೆಗೂ ಕೂಡ ಅವರೆಲ್ಲರ ಜೊತೆ ವಿಶೇಷವಾದಂಥ ಸಂಪರ್ಕ ವಿಶ್ವಾಸವನ್ನು ಇಟ್ಕೊಂಡು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಸೇವೆ ಅಮೋಘವಾದಂಥ ಸೇವೆಯನ್ನು ಕೂಡ ಇದಕ್ಕೆ ನೀಡಿದ್ರಿಂದ ಇಷ್ಟು ಉಳ್ಕೊಂಡು ಒಂದು ಬಂದಿದೆ ಅಂತಕ್ಕಂಥದ್ದನ್ನು ನಾವು ಅತ್ಯಂತ ಸಂತೋಷದಿಂದ ಹೇಳಬೇಕಾಗ್ತದೆ. ಅವ್ರಿಗೂ ಕೂಡ ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಹರೀಶ್ ಗೌಡರು ಮಾತಾಡಿದ್ದಾರೆ, ಮುತ್ಸಣ್ಣ ಮಾತಾಡಿದ್ದಾರೆ, ನಾಗೇಂದ್ರ ಕುಮಾರ್ ಮಾತಾಡಿದ್ದಾರೆ, ಮಾಜಿ ಮಹಾಪೌರ ಸ್ವಾಮಿಯವರು ಮಾತಾಡಿದ್ದಾರೆ, ನಮ್ಮ ವೈಸ್ ಚಾನ್ಸಲರ್ ಕೂಡ ಮಾತಾಡಿದ್ದಾರೆ, ನಾಗರಾಜ್ ಅವರು ಮಾತಾಡ್ತಿರೋ ಟೈಮ್ ಇಲ್ಲ, ರಾಜೀವ್ ಅವರು ಮಾತಾಡಿದ್ದಾರೆ, ನಮ್ಮ ರಘುರಾಮ್ ವಾಜಪೇಯಿ ಅವರು ಕೂಡ ಮಾತಾಡಿದ್ದಾರೆ, ಇನ್ನೂ ಹಲವಾರು ಎಲ್ಲ ಹಿರಿಯರು ಮಾತಾಡಿದ್ದಾರೆ. ಈ ಸಂಯುಕ್ತ ಕರ್ನಾಟಕ ಪತ್ರಿಕೆ ಇವತ್ತು ಕೂಡ ಈ ಪ್ರಚಲಿತ ವಿದ್ಯಮಾನದಲ್ಲೂ ಕೂಡ ತನ್ನ ಶಿಸ್ತನ್ನು ಬಿಟ್ಕೊಟ್ಟಿಲ್ಲ. ಅದನ್ನು ಕಾಪಾಡಿಕೊಂಡು ಬರ್ತಾ ಇದೆ ಅನ್ನೋದು ನಮಗೆ ನಿಮಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಅದು ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಈ ಕಾರ್ಯಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಪತ್ರಿಕೆಗಳವರು ಏನು ಮಾಡ್ತಾರೆ, 1 ಸಾರಿ ಅಲ್ಲ 10 ಸಾರಿ ಆದರೂ ಕೂಡ ಭೇಟಿ ಮಾಡ್ತಾರೆ. ನಿಮ್ಮ ಕಾರ್ಯಕ್ರಮಗಳು, ನಿಮಗೆ ಇಂಟರ್ವ್ಯೂ ಮಾಡ್ತೀವಿ, ನಿಮ್ಮ ವಿಚಾರಧಾರೆಗಳು ಹಾಕ್ತೀವಿ ಅಂತೇಳಿ ಅವ್ರ ಮನಸ್ಸು ಒಪ್ಪದೇ ಇದ್ರೂ ಕೂಡ ಬಿಡಲ್ಲ, ಒಪ್ಪಿಸಿ ಅವ್ರನ್ನೆಲ್ಲ ಬರೀತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಹೋಗಿ ಭೇಟಿ ಮಾಡಿ ಮನವೊಲಿಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಾಲಯದ ಸಿಬ್ಬಂದಿಗಳು ಈ ಪತ್ರಿಕೆಗೆ ತನ್ನದೇ ಆದ ಇತಿಹಾಸ ಇದೆ, ಗೌರವ ಇದೆ, ಅಧ್ಯಕ್ಷ ಬಗ್ಗೆ ಗೌರವ ಇದೆ, ಟ್ರಸ್ಟಿಗಳು ಈಗ ವೆಂಕಟೇಶ್ ಇಂಥವ್ರೆಲ್ಲರ ಬಗ್ಗೆ ಒಂದು ಗೌರವ ಇದೆ. ಇದನ್ನು ಕೂಡ ನನ್ನ ಪ್ರಕಾರ ತಾವು ಕೊಡ್ತಕ್ಕಂಥ ಇದರಲ್ಲಿ ಇವ್ರ ಫೋಟೋ ಅವ್ರ ಹೆಸರುಗಳು ಕೂಡ ಬರಬೇಕು. ಮೈಸೂರು ಭಾಗದಲ್ಲಿ ಇವತ್ತೇನು ಎಡಿಷನ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ, ಅವರ ಒಂದು ಕರೆನೂ ಕೂಡ ಅದರಲ್ಲಿ ಇರಬೇಕು. ಯಾವ ಪತ್ರಿಕೆ ಎಡಿಷನ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ, ಇವತ್ತಿಂದ ಏನು ಪ್ರಾರಂಭ ಮಾಡ್ತಿದ್ದಾರೆ, ಇವತ್ತಿಂದ ನೀವೆಲ್ಲರೂ ಸಂಯುಕ್ತ ಕರ್ನಾಟಕ ಓದಿ ಅಂತಕ್ಕಂಥ ಒಂದು ಕರೆಯನ್ನು ಅವರ ಮೂಲಕ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ನಾನು ಮಾಡ್ತೇನೆ. ಖಂಡಿತ ತಾವೇನು ಒಂದು ಕಾರ್ಯಕ್ರಮವನ್ನು ಅಲ್ಲೇ ಹೋಗಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರುಗಳು, ಹಿರಿಯರು, ತಜ್ಞರನ್ನು ಕರೆಸಿ ಒಂದು ವಿಚಾರ ವಿನಿಮಯನ ಮಾಡಬೇಕು ಅಂತೇಳಿ ಇವತ್ತೇನು ಮಾಡಿದ್ದೀರಿ, ಇದಕ್ಕೆ ಪೂರಕವಾಗಿ ಈ ಭಾಗದಲ್ಲೂ ಕೂಡ ಇವತ್ತು ಹಿಂದಿನಿಂದ ನಿಮ್ಮ ಕಸ್ತೂರಿ, ಕರ್ಮವೀರ ಇವೆಲ್ಲವೂ ಕೂಡ ಬಹಳ ವರ್ಷ ಕಾಲ ಇತಿಹಾಸ ಇರ್ತಕ್ಕಂಥ ಪುಸ್ತಕಗಳು. ಇದಕ್ಕೆ ನಾನು ಹೇಳ್ತೇನೆ, ನಮ್ಮಲ್ಲೇ ಅಡ್ವರ್ಟೈಸ್ ಕೊಡ್ತಕ್ಕಂಥವ್ರು ಇದ್ದಾರೆ.
ಯಾರೋ ಇಲ್ಲ ಅಂತ ಬರೀ ಟ್ರಸ್ಟಿಂದನೇ ಮಾಡಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ನಾವು ಇಲ್ಲಿದ್ದೀವಿ, ನಾವೇನೋ ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಸಂಬಂಧಪಟ್ಟದ್ದೇನೋ ಇರುತ್ತೆ, ಆ ಮೂಲಕನೇ ಮಾಡ್ತೀವಿ. ಒಂದು ಕೊಟ್ಟು ಮುಚ್ಚಣ್ಣ ಅವರಲ್ಲಿ, ನಾನು ಇರಲಿ, ಹರೀಶ್ ಇರಲಿ, ರಾಜೀವ್ ಇರಲಿ, ಎಲ್ಲರಿಗೂ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ನೀವು ಬಳಸ್ಕೋಬೇಕು. ಈಗ ಹೇಳಿದ್ರು ನಾವು ಇದೀವಿ ನಿಮ್ಮ ಜೊತೆ, ಎಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಬಳಸ್ಕೊಳ್ತಕ್ಕಂಥ ಒಂದು ಕೊರತೆ ಇತ್ತು. ಆ ಕೊರತೆಯನ್ನು ಇವತ್ತು ನೀಗಿಸಿ ನಿಮ್ಗೆಲ್ಲರೂ ಕೂಡ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು, ಚಾಲನೆ ಕೊಡ್ತಕ್ಕಂಥ, ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಏನು ನಿಜವಾಗ್ಲೂ ಈ ಪತ್ರಿಕೆಯನ್ನು ನಂಬಿ ಅವತ್ತಿಂದ ಬಿಡದೆ ಓದ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಈ ಭಾಗದಲ್ಲಿ ಖಂಡಿತ ಇದು ಚಾಲನೆ ಬರುತ್ತೆ. ಅದನ್ನು ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಇಷ್ಟೇ ನಾನು ಮತ್ತೆ ಹೇಳ್ತೀನಿ, ನಿಮಗೆ ಬ್ಯುಸಿ ಇರ್ತೀವಿ, ಒಂದೇ ಸಾರಿ ನಾವು ಸಿಕ್ಕಲ್ಲ, ಹರೀಶ್ ಗೌಡರು ಸಿಕ್ಕಲ್ಲ, ಹೊಚ್ಚಣ್ಣ ಅವರು ಸಿಕ್ಕಲ್ಲ. ನಾವು ರಾಜಕಾರಣಿಗಳು ಏನು ಅಂತ ಹೇಳಿದ್ರೆ ಭಾರಿ ಕಷ್ಟ. ಅವ್ರು ಕರೆದಾಗ ಓಡೋಗ್ಬೇಕು, ಬೇಷ್ ಕಾರ್ಯಕ್ರಮಗಳು, ಒಂದೇ ಥರ ಕಾರ್ಯಕ್ರಮ 10 ಕಡೆ ಇರ್ತವೆ, ಬರಲಿಲ್ಲ ಅಂತಾರೆ, ಅಟೆಂಡ್ ಮಾಡಬೇಕು ಅಂತ. ಅವರನ್ನ ಅದು ಯಾವುದಾದ್ರು ಸಂದರ್ಭ ಇರಲಿ, ಆ ಸಂದರ್ಭದಲ್ಲಿ ನೀವು ಒಂದು 10 ನಿಮಿಷ 5 ನಿಮಿಷ ಯಾವ ಬರ್ಬೇಕು ಹೇಳಿ ಸರ್, ಇವತ್ತಾಗಲಿಲ್ಲ, ನಾಳೆ ಆಗಲಿಲ್ಲ, ನಾಳೆ ಸಿಗ್ತಾರೆ, ಈ ಥರ ಮಾಡೋಣ ಅಂತಿದ್ದೀವಿ ಸರ್ ಅಂತೇಳಿ ಇವತ್ತಿಂದನೇ ಈ ಒಂದು ಕಾರ್ಯಕ್ರಮಕ್ಕೆ ಏನು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ, ಇವತ್ತಿಂದನೇ ನೀವು ಈ ಇದರ ನೌಕರ ವರ್ಗ ನೀವು ಕೂಡ ಯಾವತ್ತು ತಿಳ್ಕೋಬೇಕು, ನೀವು ನೌಕರರಲ್ಲ. ಏನು ಯಾವುದೇ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಖಂಡಿತ ನೀವು ನೌಕರರಲ್ಲ. ನಿಮಗೆ ಜವಾಬ್ದಾರಿ ಜಾಸ್ತಿ. ನಮ್ಮ ಇವರು ಹೆಸರೇನಪ್ಪ, ನಮ್ಮ ಮಹಾಬಲೇಶ್ವರ ನೇತೃತ್ವ ಏನು ವಹಿಸಿದ್ದಾರೆ, ಅವ್ರ ನೇತೃತ್ವ ವಹಿಸಿದ್ದಾರೆ. ಆದರೆ ವರ್ಕ್ ಮಾಡೋರು ನೀವು, ಜವಾಬ್ದಾರಿ ನಿಮ್ಮದು, ಕರ್ತವ್ಯ ನಿಮ್ಮದು. ಆ ರೀತಿ ಸೇವೆ ಕೊಡ್ತಕ್ಕಂಥವ್ರು ಜನಗಳಿಗೆ, ಅವ್ರ ಕಷ್ಟಕ್ಕೆ ನೆರವಾಗ್ತಕ್ಕಂಥವ್ರು, ಇಮ್ಮಿಡಿಯೇಟ್ ಸ್ಪಂದಿಸ್ತಕ್ಕಂಥವ್ರು. ನಿಮ್ಮ ಪತ್ರಿಕೆ ನೋಡಿ ಬಹಳಷ್ಟು ಹಲವಾರು ಧೈರ್ಯ ತುಂಬತಕ್ಕಂಥದ್ದಿದೆ, ಕಾನೂನುಗಳನ್ನು ನೋಡ್ತಕ್ಕಂಥದ್ದಿದೆ, ಧೈರ್ಯ ತುಂಬತಕ್ಕಂಥದ್ದಿದೆ, ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಿದೆ. ಎಲ್ಲವೂ ನಿಮ್ಮ ಕೈಯಲ್ಲಿದೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನೀವು ತಿಳಿದು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಗುರಿ ಇಟ್ಕೊಂಡು ಯಾರ್ಯಾರು ಎಷ್ಟೇ ತಲುಪಿಸ್ಬೋದು, ಯಾವ ಭಾಗಕ್ಕೆ ಹೋಗ್ಬೋದು ಅನ್ನೂ ಕೂಡ ಹಂಚಿಕೆ ಮಾಡಿಕೊಂಡು ವಿತರಣೆ ಮಾಡುವ ಮೂಲಕ, ಆ ಕೆಲಸವನ್ನು ಮಾಡುವ ಮೂಲಕ ಸಂಯುಕ್ತ ಕರ್ನಾಟಕವನ್ನು, ಇತಿಹಾಸವನ್ನು ಉಳಿಸಿ ಸಂಯುಕ್ತ ಎಲ್ಲರೂ ಸೇರ್ತಕ್ಕಂಥದ್ದು, ಸಂಯುಕ್ತ ಎಲ್ಲರೂ ಒಟ್ಟಾಗಿ ಸೇರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯವನ್ನು ಆಮೇಲೆ ದೇವರಾಜ ಅರಸು ಯಾಕೆ ಮಾಡಿದ್ರು, ಅದೇ ರೀತಿ ಇವರು ಮೊದಲೇ ಸಂಯುಕ್ತ ಕರ್ನಾಟಕ ಅಂತೇಳಿ ಈ ಪತ್ರಿಕೆ ನಾಮಕರಣ ಕೂಡ ಏನು ಮಾಡಿದ್ದಾರೆ, ಸದುದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಮಂದಟ್ಟು ಆಗ್ತಾ ಇದೆ, ಆಗಬೇಕು. ಆ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡುವ ಮೂಲಕ ಈ ಒಂದು ಸಂಯುಕ್ತ ಕರ್ನಾಟಕ, ಕರ್ಮವೀರ, ಕಸ್ತೂರಿ ಈ ಪತ್ರಿಕೆಗಳನ್ನು ನಾವೆಲ್ಲರಿಗೂ ತಲುಪಿಸುವ ಮೂಲಕ ನಾವು ಕೂಡ ಎಲ್ರಿಗೂ ಈ ಟ್ರಸ್ಟನ್ನು ಉಳಿಸಿ, ಇವತ್ತೇನು ಲೋಕ ಶಿಕ್ಷಣ ಟ್ರಸ್ಟನ್ನ ಜವಾಬ್ದಾರಿಯನ್ನು ನಮ್ಮ ಅಶೋಕ್ ಆರ್ನಳ್ಳಿಯವರು ಬಹಳ ತಜ್ಞರು, ಬಹಳ ಸುಪ್ರಸಿದ್ಧ ವಕೀಲರು, ಅವರ ನೇತೃತ್ವದಲ್ಲಿ ಹೆಚ್ಚು ಪ್ರಚಲಿತ ಆಗುತ್ತೆ. ಅವ್ರ ಮೇಲೆ ಹೆಚ್ಚಿಗೆ ನಂಬಿಕೆ ವಿಶ್ವಾಸ ಇದೆ, ವೆಂಕಟೇಶನ್ ಅವ್ರ ನಂಬಿಕೆ ಮೇಲೆ ಇದೆ. ಅವ್ರ ಫೋಟೋಗಳಾಕಿ ಅಡ್ವರ್ಟೈಸ್ಮೆಂಟನ್ನು ಇವತ್ತೇ ಮಾಡ್ತಿದ್ವಿ, ಇವತ್ತಿಂದನೇ ಇದು ಪ್ರಾರಂಭ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಮಾಡಿ ಬಂದಿರ್ತಕ್ಕಂಥ ತಾವೆಲ್ಲರೂ ಕೂಡ ಇವತ್ತು ಅವ್ರು ಬಂದರು, ಕರೆದಿದ್ದಾರೆ, ಚಹಾ ಕೂಟ ಅಂತೇಳಿ ತಾವೆಲ್ಲರೂ ಕೂಡ ಬಂದು ಇದಕ್ಕೆ ಯಶಸ್ಸನ್ನು, ಪ್ರೋತ್ಸಾಹವನ್ನು, ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ನಿಮಗೆ, ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನನ್ನ ಅಭಿನಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಲೋಕಶಿಕ್ಷಣ ಟ್ರಸ್ಟ್ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆನ ಬಹಳ ಒಂದು ಉದಾತ್ತವಾದಂಥ ಉದ್ದೇಶ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಈಗಾಗಲೇ ಇವರು ವೆಂಕಟೇಶ್ ಸರ್ ಅವರು ಹೇಳಿದಾಗ ಸಂಯುಕ್ತ ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಒಂದು ಸುದ್ದಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಕರ್ನಾಟಕ ಏಕೀಕರಣ ಸಮಯದಲ್ಲೂ ಕೂಡ ಕನ್ನಡಕ್ಕೋಸ್ಕರ ಹೋರಾಟ ಮಾಡುವಂಥ ಇತಿಹಾಸ ಇರುವಂಥ ಪತ್ರಿಕೆ. ಸೊ ಅಂಥ ಒಂದು ಭವ್ಯವಾದಂಥ ಇತಿಹಾಸ ಇರುವಂಥ ಪತ್ರಿಕೆ ಚೆನ್ನಾಗಿ ಬೆಳಿಬೇಕು, ಇನ್ನೂ ಮುಂದಕ್ಕೆ ಕನ್ನಡಿಗರಿಗೆ ಸುದ್ದಿಗಳನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಮೈಸೂರು ಎಡಿಷನ್ ಕೂಡ ಮಾಡುತ್ತಿರೋದು ಭಾಳ ಸಂತೋಷವಾದಂಥ ವಿಚಾರ. ಇಲ್ಲಿನ ಸುದ್ದಿಗಳನ್ನು, ಈ ಸುತ್ತಮುತ್ತ ಜಿಲ್ಲೆಗಳು ಸುದ್ದಿಗಳನ್ನು ಕವರ್ ಮಾಡಿ ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತೀವಿ, ಭಾಳ ಸಂತೋಷವಾದಂಥ ವಿಚಾರ. ಸೊ ನೀವೇನು ತೀರ್ಮಾನ ತೊಗೊಂಡಿದ್ದೀರಿ ಅದು ಖಂಡಿತ ಎಲ್ರಿಗೂ ಸಂತೋಷ ತಂದುಕೊಡುವಂಥ ವಿಚಾರ. ನನಗೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟದ ಕೆಲಸ ಅಂತ ಇವರು ವೆಂಕಟೇಶ್ ಅವ್ರು ಎಲ್ಲ ಹೇಳಿದ್ದಾರೆ, ಭಾಳ ದೀರ್ಘವಾಗಿ ಹೇಳಿದ್ದಾರೆ ಅದನ್ನು. ಸೊ ಅಷ್ಟು ಕಷ್ಟಪಟ್ಟು ಲಾಭದ ಒಂದು ದೃಷ್ಟಿ ಇಲ್ಲದೆ
ಕೇವಲ ಒಂದು ವಸ್ತುನಿಷ್ಠವಾದಂಥ ಸುದ್ದಿ ಪತ್ರಿಕೆನ ತಲುಪಿಸ್ಬೇಕು ಜನರಿಗೆ ಅಂತ ಹೇಳಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಬಹಳ ಶ್ಲಾಘನೀಯವಾದಂಥದ್ದು. ಸೊ ನೀವೇನೇ ಅಂತೂ ಈ ಥರ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ಬೆಂಬಲ ಸಹಕಾರ ಜನಪ್ರತಿನಿಧಿಗಳಾಗಿ ನಾವು ಕೊಡಬೇಕು ನಮ್ಮ ಕರ್ತವ್ಯ. ಖಂಡಿತ ಪತ್ರಿಕೆಗೆ ನಮ್ಮಿಂದ ಕೇಳಿಲ್ಲ ಏನಾದ್ರು ಸಹಾಯ ಬೇಕು ಅದನ್ನು ಕೇಳಿ ಖಂಡಿತ ಅದನ್ನ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಸಲಹೆಗಳನ್ನು ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕೆಂತಂದ್ರೆ ಇದು ನಮ್ಮೆಲ್ಲರಿಗಿಂತ ದೊಡ್ಡವಾದಂಥ ಸಂಸ್ಥೆ, ಎಷ್ಟೋ ವರ್ಷಗಳಿಂದ ಅನುಭವ ಇರುವಂಥ ಸಂಸ್ಥೆ. ಹಾಗಾಗಿ ಹೊಸದಾಗಿ ನಾವೇನು ಅದಕ್ಕೆ ಸಲಹೆ ಕೊಡಬೇಕಾಗಿಲ್ಲ. ಆದರೂ ಕೂಡ ನಾ ಈಗಾಗಲೇ ಹೇಳಿದಾಗ ವಸ್ತುನಿಷ್ಠವಾದಂಥ ಯಾವುದೋ ಒಂದು ಯಾರದೇ ಒಂದು ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಕೇವಲ ಜನರ ಹಿತಾಸಕ್ತಿಯನ್ನು ಮಾತ್ರ ಇಟ್ಕೊಂಡು ಯಾವುದೇ ಒಂದು ಐಡಿಯಾಲಜಿಗೆ ಜೋತು ಬೀಳದೆ ಕೆಲಸ ಮಾಡಲಿ ಪತ್ರಿಕೆ ಅನ್ನೋದು ಅಷ್ಟೇ ನಮ್ಮ ಆಶಯ. ಆ ಕೆಲಸ ನೀವು ಮಾಡ್ತೀರ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ನೀವೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸಿ ಮಾಡಿ. ದಾಖಲೆ ವೆಂಕಟೇಶ್ ಅವರು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಸಾರ್ವಜನಿಕ ದತ್ತಿ ಸಂಸ್ಥೆಯಲ್ಲಿ ನಡೀತಕ್ಕಂಥ ಒಂದು ಪತ್ರಿಕೆ ಈಗಾಗಲೇ ಯತೀಂದ್ರ ಅವರು ಹೇಳಿದಾಗೆ ಯಾವುದೇ ಒಂದು ಐಡಿಯಾಲಜಿ ಇಟ್ಕೊಳ್ದಲೆ ನಾವು ಪತ್ರಿಕೆ ನಮ್ಮ ಓದುಗರಿಗೆ ಉತ್ತಮವಾದಂಥ ವಿಚಾರಗಳನ್ನು ಸಂಗ್ರಹಿಸಬೇಕು. ಯಾವುದೇ ರಾಜಕೀಯ ಪಕ್ಷಗಳಿಗೆ ಜೋತು ಬೀಳದಲ್ಲೇ ಮಾಡ್ಕೊಂಡು ಬರ್ತಾ ಇರೋದು ಸತತವಾಗಿ 92ನೇ ವರ್ಷದಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಕರ್ಮವೀರ ಪತ್ರಿಕೆ 100 ದಾಟ್ಬಿಟ್ಟಿದೆ. ಕಸ್ತೂರಿ ಈಗಾಗಲೇ ನಮ್ಮ ಕಸ್ತೂರಿ ಪತ್ರಿಕೆ ಈಗಾಗಲೇ 70-75 ವರ್ಷ ಕಸ್ತೂರಿ ಪತ್ರಿಕೆ ಆಗಿದೆ. ಈ ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಮೈಸೂರೇ ಅತ್ಯಂತ ತ್ವರಿತವಾಗಿ ಬೆಳವಣಿಗೆ ಪಡ್ತಕ್ಕಂಥ ಪ್ರದೇಶ. ಹಾಗಾಗಿ ಮೈಸೂರು ಭಾಗದಲ್ಲಿ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಇವತ್ತಿನ ದಿನ ಸಭೆ ನಡೆಸಿದ್ವಿ. ನಿಮ್ಮೆಲ್ಲರ ಸಹಕಾರ ಹಾಗೂ ಶಾಸಕರಾದಂಥ ಯತೀಂದ್ರ ಅವರ ಸಹಕಾರದ ಇದ್ದಂಥ ಸಂದರ್ಭದಲ್ಲಿ ಈ ಬೇರೆ ಪತ್ರಿಕೆಗಳು ಅನೇಕ ದೊಡ್ಡ ದೊಡ್ಡ ಬಿಸಿನೆಸ್ ಹೌಸಸ್ ಇದೆ ಅದರ ಹಿಂದೆ. ಆಗ ಅವರಿಗೆ ಒಂದು ನಷ್ಟವಾದರೂ ತಡ್ಕೊಳ್ಳುವಂಥ ಶಕ್ತಿ ಇದೆ. ನಮಗೆ ಜನರ ಬೆಂಬಲವೇ ನಮ್ಮ ಶ್ರೀರಕ್ಷೆ. ಆ ದೃಷ್ಟಿಯಲ್ಲಿ ನಮ್ಮ ಓದುಗರ ಬೆಂಬಲವನ್ನು ನಾವು ಅಪೇಕ್ಷಿಸಿ ಬಂದಿದ್ದೀವಿ. ಈ ಮೈಸೂರಿನಲ್ಲಿ ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ನಾವು ಮೈಸೂರಿನ ಭಾಗಕ್ಕೆ ಒಂದು ವಿಶೇಷವಾದಂಥ ಸಂಚಿಕೆಯನ್ನು ತರ್ತಾ ಇದ್ವಿ. ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ನಮ್ಮ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಯುಗಾದಿಯ ವಿಶೇಷಾಂಶವನ್ನು ಬಿಡುಗಡೆ ಮಾಡಿದ್ದೀರಾ. ಮತ್ತೊಮ್ಮೆ ನಿಮಗೆ ನಮ್ಮ ಲೋಕಶಿಕ್ಷಣ ಟ್ರಸ್ಟ್ನ ಪರವಾಗಿ ಕೃತಜ್ಞತೆಗಳನ್ನು ಮತ್ತೊಮ್ಮೆ